ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತೆಯೇ ನಮಃ. ನನಗೆ ಕೃಷ್ಣನ್ಗೆ ಅವಿನಾಭಾವ ಸಂಬಂಧ ಇದೆ ಅಂತ ನಾನಂತೂ ನನ್ನ ಅಮ್ಮನ ಹತ್ರ ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ. ಹಾಗಾಗಿ ಕೃಷ್ಣ ಈ ಹೊಸ ವರ್ಷನ ನನ್ ಜೊತೆನೆ ನೀನ್ ಶುರು ಮಾಡ್ಬೇಕು ಅಂತ ನನ್ನನ್ನ ವೃಂದಾವನಕ್ಕೆ ಕರ್ಸ್ಕೊಂಡ. ನಾನು ನನ್ನ ತಾಯಿನ ಕರ್ಕೊಂಡು ಹೊರಟೆ. ವೃಂದಾವನ ಮಂದಿರನ ನೋಡ್ತಾ ನನ್ನನ್ನ ನಾನು ಮರ್ತೇ ಬಿಟ್ಟಿದ್ದೆ. ಇಲ್ಲಿ ಕೃಷ್ಣ ಹಾಗೂ ರಾಧೆ ತಮ್ಮ ಬಾಲ್ಯದ ದಿನಗಳನ್ನ ಕಳೆದಿದ್ರಂತೆ. ಅವರ ವಿಗ್ರಹಗಳು ಎಷ್ಟು ಮುದ್ದಾಗಿತ್ತು ಅಂದ್ರೆ ನಾನಂತೂ ಅದನ್ನ ನೋಡ್ತಾನೆ ನಿಂತಿದ್ದೆ. ಇಲ್ಲಿ ನಡೆಯೋ ಭಜನೆ, ಆರತಿ ಹಾಗೂ ಯಜ್ಞಗಳು ನನಗೆ ಅವ್ರ ಮೇಲೆ ಇನ್ನಷ್ಟು ಪ್ರೀತಿನ ಜಾಸ್ತಿ ಮಾಡ್ತು. ಇಲ್ಲಿ ಪ್ರತಿದಿನ 350ಕ್ಕೂ ಹೆಚ್ಚು ಗೋಸೇವೆ ನಡೆಯುತ್ತೆ. ಹಾಗೆ 220ಕ್ಕೂ ಹೆಚ್ಚು ತುಳಸಿಗಳನ್ನ ಬೆಳೆಸ್ತಾರೆ. ಅಷ್ಟೇ ಅಲ್ಲ, ಕೆಲವೇ ದಿನಗಳಲ್ಲಿ ನಮ್ಮ ಕೃಷ್ಣನಿಗಾಗಿ 700 ಅಡಿ ಅಂದರೆ ಪ್ರಪಂಚದಲ್ಲೇ ಅತಿ ಎತ್ತರದ ದೇವಸ್ಥಾನ ಸ್ಕ್ವೇರ್ ಫೀಟ್ ಕ್ಯಾಂಪೇನ್ ಮೂಲಕ ನಿರ್ಮಾಣ ಆಗ್ತಿದೆ. ಈ ವಿಷಯ ತಿಳಿತಿದ್ದ ಹಾಗೆ ನನ್ನ ತಾಯಿ 2100 ರೂಪಾಯಿನ ಕೊಟ್ಟು 1 ಸ್ಕ್ವೇರ್ ಫೀಟ್ ನ ಡೊನೇಟ್ ಮಾಡಿದ್ರು. ಸೊ ಈ ಒಂದು ಖುಷಿ ವಿಚಾರದಲ್ಲಿ ನೀವು ಕೂಡ ಯಾಕೆ ಭಾಗಿಯಾಗಬಾರ್ದು ಅಂತ ನನಗೆ ಒಂದು ಥಾಟ್ ಬಂತು. ಅದಕ್ಕೆ ನಾನು ನನ್ನ ಬಯೋದಲ್ಲಿ ಲಿಂಕ್ನ ಸಹ ಹಾಕಿದ್ದೀನಿ. ಸೊ ನಮ್ಮ ಕೃಷ್ಣನ ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ನೀವು ಕೂಡ ಪುಣ್ಯನ ಪಡ್ಕೊಳ್ಳೋದಕ್ಕೆ ಈ 1 ಸ್ಕ್ವೇರ್ ಫೀಟ್ನ ನೀವು ಡೊನೇಟ್ ಮಾಡೋದ್ರಿಂದ ನಮ್ಮ ಕೃಷ್ಣನಿಗೆ ಒಂದು ಸಣ್ಣ ಅರ್ಪಣೆ ಮಾಡೋಣ. ಎಲ್ಲರೂ ಏನಂತೀರಾ? ರಾಧೇ ರಾಧೆ.